ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಲೋಕ ಕಲ್ಯಾಣಕ್ಕಾಗಿ ದೇವಪುರದಿಂದ ಥಿಂತಣಿ ಮೌನೇಶ್ವರವರೆಗೆ ಪಾದಯಾತ್ರೆ. ರವಿ ಮುತ್ಯ ಕಲಕೇರಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಇಂದು ದೇವಪುರದ ಶ್ರೀ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ನೇತೃತ್ವದಲ್ಲಿ ದೇವಪುರದ ಶ್ರೀ ಗ್ರಾಮ ದೇವತೆಯಾದ ದ್ಯಾವಮ್ಮ ದೇವಸ್ಥಾನದಿಂದ ಶ್ರೀ ಥಿಂತಣಿ ಮೌನೇಶ್ವರ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಬರಗಾಲ ಉಂಟಾಗಿರುವುದರಿಂದ ರೈತರಿಗೆ ತುಂಬಾ ನಷ್ಟವಾಗಿದೆ. ಒಳ್ಳೆ ಮಳೆ ಬೆಳೆಯಾಗಿ ರೈತರಿಗೆ ಸುಖ ಸಂತೋಷ ಶಾಂತಿ ಸಿಗಲಿ ಎಂದು ಮೌನೇಶ್ವರರಲ್ಲಿ ಬೇಡಿಕೊಳ್ಳುವುದು ಈ ಪಾದಯಾತ್ರೆಯ ಉದ್ದೇಶವೆಂದು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಮಠಾಧಿಪತಿಗಳು ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯರವರನ್ನು ಹಮ್ಮಿಕೊಂಡಿರುವ ಉದ್ದೇಶಿಸಿ ಇನ್ನೂ 3 ದಿನಗಳಲ್ಲಿ ಮಳೆಯಾಗಿ ಬೆಳೆ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಈ ಪಾದಯಾತ್ರೆಯಲ್ಲಿ 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿ ಪಾದಯಾತ್ರೆ ಯಶಸ್ವಿಗೊಳಿಸಿದರು. ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರವಿ ಮುತ್ಯ, ನಾಗರಾಜ್ ಮುತ್ಯ, ಬಂಡಪ್ಪನಹಳ್ಳಿ ಮಠದ ಪರಮಪೂಜ್ಯರು, ರವಿಚಂದ್ರ ಆನಂದ ಸಾಹುಕಾರ, ಸಿದ್ದನಗೌಡ ಹಂದ್ರಾಳ, ಚಿನ್ನಪ್ಪಗೌಡರು, ಬಸವನಗೌಡ ಪಾಟೀಲ್, ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸಿದ ಕುದುರೆಕಾರರು, ಮಠಾಧಿಪತಿಗಳು, ಗ್ರಾಮಸ್ಥರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ಹನುಮಂತಗೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬರ್ರಿ ಹಂಗೆ ಲೇಟ್ ಆಗ್ತದ. ಬರ್ರಿ ಪಕ್ಕ ಹಂಗೆ ನಡೆದಂಥ ಈ ಒಂದು ಪಾದಯಾತ್ರೆಯಲ್ಲಿ ರವಿ ಮುತ್ಯ, ನಾಗರಾಜ್ ಮುತ್ಯ ಒಂದು ಹಮ್ಮಿಕೊಂಡಂಥ ಈ ಶರಣರ ಬಳಗಕ್ಕೆ ಶರಣೆಂದು ಇಡೀ ಲೋಕ ಉದ್ಧಾರಕ್ಕಾಗಿ ಪ್ರತಿ ಶ್ರಾವಣದ ನಿಮಿತ್ತವಾಗಿ ಒಂದು ಥಿಂತಣಿ ಮೌನೇಶ್ವರಿವರೆಗಿನೂ ಈ ಲೋಕವನ್ನು ಉದ್ಧಾರ ಮಾಡಂತ ಹೇಳಿ ಇಡೀ ನಾಡಿನ ಜನರು ಶರಣರು ಬಂದು ಇದ್ರಾಗ ಏನು ಪಾಲ್ಗಾರಾಗಿರಿ, ಇದು ಯಶಸ್ವಿಯಾಗಿ ಅತಿ ಇಜ್ರಮಲಿಂದ ನಡಿಲಂತ ಹಾರೈಸಿ ಇರತಕ್ಕಂಥ ಎಲ್ಲ ಶರಣರ ಭಾವಗಳು ಮಳಿತರತಕ್ಕಂಥ ಶಕ್ತಿಯನ್ನು ಎಲ್ಲರೂ ಮಾಡ್ತಕ್ಕಂಥ ಶಿವನ ಸ್ಮರಣೆಯನ್ನು ಅವಾಗ ಅರ್ಪಣೆ ಆಗಿ ಕರೆಕ್ಟ್ 3 ದಿನದಾಗ ಮಳೆಯಾಗಲಿ, ಲೋಕ ಉದ್ಧಾರ ಆಗಲಿ ಅಂತ ಹಾರೈಸಿ ಇಲ್ಲೇ ನಮ್ಮಲ್ಲೇ ಯಲ್ಲಾಲಿಂಗೇಶ್ವರ ಒಂದು ಲೋಕ ಉದ್ಧಾರಕ್ಕಾಗಿ ಅವರು ಕೂಡ ಇದರ ಪಾದಯಾತ್ರೆ ಮಾಡ್ಯಾರ. ಒಬ್ಬರು ಶರಣರು ಕೂಡ ದೂರಲಿದ್ದ ಬಂದಂಥ ಒಬ್ಬರು ಸ್ವಾಮಿಗಳು ಕೂಡ ಇರ್ತಕ್ಕಂಥವ್ರು ಸುದ್ದಿ ಶರಣರಾಗಲಿ. ಒಂದು ಕೈಲಾಸ ಎಲ್ಲಿ ಐತಪ್ಪ ಅಂತಂದ್ರೆ ಈ ಸದ್ಯ ನಮ್ಮ ರವಿ ಮುತ್ಯ ಮತ್ತು ನಾಗರಾಜ್ ಮುತ್ಯನ ಒಂದು ಆಸ್ಥಾನದಾಗಿ ಕೈಲಾಸ ಕಂಡಂಗೆ ಆಕೈತಿ. ನಿಜವಾಗ್ಲೂ ನಾನು ಇಂಥ ಪಾದಯಾತ್ರೆ ನೋಡಿದ್ದು ಮುಗಳು ಕೂಡ ಮಠದ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದಾಗ ಇಷ್ಟು ಜನಗಳು ನೋಡಿದ್ದೆ. ಆದರೆ ಇಷ್ಟು ಜನಗಳನ್ನು ಸಂಪಾದನೆ ಮಾಡಬೇಕಾಯ್ತಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಆ ಒಂದು ಶಕ್ತಿ ಪಡೆದಕ್ಕೆ ಮಾತ್ರ ಇದು ಸಾಧ್ಯ ಹೊರತು ಸುಮ್ಮನೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಪಾರ ಪ್ರೀತಿ ನಿಮ್ಮನ್ನೇನು ಗಳಿಸಿರಲ್ಲ ಇವತ್ತು ನಿಮ್ಮ ಒಂದು ಭಾಗದ ರವಿ ಮುತ್ಯ, ನಾಗರಾಜ್ ಮುತ್ಯ ಅಂದ್ರೆ ನಿಮ್ಗೆ ಈ ಸದ್ಯ ದೇವರು ಇದ್ದಂಗೆ. ಯಾಕಂದರೆ ಅಷ್ಟೊಂದು ನಿಮ್ಮ ಪ್ರೀತಿ ಗಳಿಸಿ ಇಷ್ಟು ಜನಗಳನ್ನು ತಗೊಂಡು ಹೊಂಟಾರಂದರೆ ನಾವು ಅದು ಎಲ್ಲಿಂದವರೆಗೆ ಅಂದರೆ ಯಲ್ಲಾಲಿಂಗ ಮಠದ ಒಂದು ಶಾಖಾ ಮಠದ ಅಜ್ಜರ ಸಹಿತ ಇಲ್ಲಿ ಬರಬೇಕಾಯ್ತು ಅಂದರೆ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದೀವಿ. ಏನು ಕಾನ್ಸೆಪ್ಟ್